ಕೆರಗೋಡು ಧ್ವಜ ದಂಗಲ್ಗೆ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರಿಗೆ ಕೇಸರಿ ಅಂತಂದ್ರೆ ಕೆಂಡ ಕಂಡಂತೆ ಕಾಣ್ತಾ ಇದೆ. ಗ್ರಾಮ ಪಂಚಾಯತಿ ಒಮ್ಮತದಿಂದ ಹನುಮ ಧ್ವಜ ಹಾರಿಸಿದ್ದರು. ಕೇಸರಿ ಧ್ವಜ ಬಿಜೆಪಿ ಆರ್ಎಸ್ಎಸ್ ಧ್ವಜ ಅಲ್ಲ, ಧರ್ಮದ ಧ್ವಜ ಗೌರವಿಸೋದನ್ನ ಕಾಂಗ್ರೆಸ್ ಕಲಿತುಕೊಳ್ಳಲಿ ಅಂತ ಹೇಳ್ತಾರೆ ಪ್ರಮೋದ್ ಮುತಾಲಿಕ್. ಔರಂಗಜೇಬನ ಕಟೌಟ್ ಹಾಕಿ ಮೆರವಣಿಗೆ ಮಾಡಿದ್ರು, ಆವತ್ತು ನಿಮಗೆ ಕಾನೂನು ನೆನಪಾಗ್ಲಿಲ್ಲ. ನೀವು ರಾವಣನ ಮಾನಸಿಕ ಸ್ಥಿತಿಗೆ ಬಂದಿದ್ದೀರಿ. ರಾಮನ ಅಲೆ ಸುನಾಮಿ ಕಾಂಗ್ರೆಸ್ನವರಿಗೆ ನೋಡೋಕಾಗ್ತಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಮೋದ್ ಮುತಾಲಿಕ್. ಅಲ್ಲೇನು ಕಲ್ಲೆಸೆದಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುತಾಲಿಕ್ ಅವರ ವಾಗ್ದಾಳಿ ಇದು. ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿ ಬೆಳಗಿನ ಜಾವ 4 ಗಂಟೆಗೆ 108 ಅಡಿ ಎತ್ತರದಲ್ಲಿ ಕೇಸರಿ ಧ್ವಜ ಹಾಕಿದ್ದನ್ನು ತೆಗೆದಿದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೇಸರಿ ಧ್ವಜ, ಕೇಸರಿ ಬಾವುಟ ಇದು ಯಾವುದೋ ಪಕ್ಷದ್ದು, ಯಾವುದೋ ಸಂಘಟನೆದ್ದಲ್ಲ. ಇದು ಈ ದೇಶದ ಸಾವಿರಾರು ವರ್ಷದಿಂದ ಬಂದಂಥ ಒಂದು ಧರ್ಮದ ಧ್ವಜ. ಇದನ್ನು ಅವರು ಕೆರಗೋಡದ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಮ್ಮತದಿಂದ ಕೂಡಿಸಿದಂಥ ಧ್ವಜ ಅದು. ಸೊ ಅಲ್ಲಿ ಇವರಿಗೆ, ಕಾಂಗ್ರೆಸ್ನವರಿಗೆ ಕೇಸರಿ ಕಂಡ್ರೆ ಒಂಥರ ಕೆಂಡ ಕಂಡಂಗೆ ಕಾಣಿಸ್ತಾ ಇದೆ, ಅವರಿಗೆ ಉರಿ ಕಂಡಂಗೆ ಕಾಣಿಸ್ತಾ ಇದೆ. ನಾನು ಹೇಳ್ತೀನಿ, ಧರ್ಮಧ್ವಜ ಇದು, ಇದ್ರ ಮೇಲೆ ಯಾಕೆ ಸಿಟ್ಟು, ಇದ್ರ ಮೇಲೆ ಯಾಕೆ ದ್ವೇಷ ನಿಮ್ಮದು? ಕೇಸರಿ ತ್ಯಾಗದ ಪ್ರತೀಕ, ಸಂಸ್ಕೃತಿಯ ಪ್ರತೀಕ, ಅತ್ಯಂತ ಶ್ರೇಷ್ಠವಾದಂಥ ಸಮೃದ್ಧಿಯ ಪ್ರತೀಕವಾದಂಥ ಆ ಧರ್ಮಧ್ವಜದ ಮೇಲೆ ಯಾಕೆ ನಿಮ್ಮ ಸಿಟ್ಟು? ಇದೇನು ಬಿ ಜೆ ಪಿ ಧ್ವಜ ಅಲ್ಲ, ಆರ್ ಎಸ್ ಎಸ್ ಧ್ವಜ ಅಲ್ಲ. ಸೊ ಇದು ಧರ್ಮದ ಧ್ವಜವನ್ನು ಗೌರವಿಸುವುದನ್ನು ಮೊದಲನೇದಾಗಿ ಕಾಂಗ್ರೆಸ್ನವರು ಕಲ್ತ್ಕೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.